ಹಾಯ್ ಬ್ಯೂಟೀಸ್ ಆ್ಯಂಡ್ ಕ್ವಿಟೀಸ್ ಎಲ್ಲ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೋಡಿ, ನಾನು ಇವತ್ತು ಮ್ಯಾಂಚೆಸ್ಟರ್ ಏರ್ಪೋರ್ಟಿಂದ ಅಗದೀರ್ ಏರ್ಪೋರ್ಟ್ಗೆ ಬಂದು ಇಳಿದಿದ್ದೀವಿ. ಇದು ಟೂರಿಸ್ಟ್ ಪ್ಲೇಸ್ ಆಗಿದೆ. ಅಗದೀರ್ ನಾವಿರುವ ಜಾಗದಿಂದ ಮ್ಯಾಂಚೆಸ್ಟರಿಂದ 4.5 ಗಂಟೆಗಳ ಕಾಲ ಪ್ರಯಾಣ ಮಾಡಿ ಈ ಒಂದು ದೇಶಕ್ಕೆ ಬಂದ್ವಿ. ಇದು ಬಂದು ಸೌತ್ ಆಫ್ರಿಕಾದ ಒಂದು ಸಣ್ಣ ಪ್ರದೇಶವಾಗಿದೆ, ಮೊರೊಕ್ಕೊ ಅಂತ. ನಾವು ಬಂದಿರೋದು ಅಗದೀರ್ ಏರ್ಪೋರ್ಟ್ ಬಂದಿದ್ದೀವಿ. ಇಲ್ಲಿರ್ತಕ್ಕಂತಹ ಪ್ರದೇಶಗಳನ್ನು ನೋಡೋಕ್ಕೆ. ಮಕ್ಕಳು ಸ್ವಲ್ಪ ಬಿಸಿಲು ಬೇಕು ಅಂತಾರೆ. ನಾವು ಲಂಡನ್ನಲ್ಲಿರೋದ್ರಿಂದ ಮಕ್ಕಳಿಗೆ ಬಿಸಿಲಿರ್ತಕ್ಕಂತಹ ಪ್ರದೇಶಗಳು ಮತ್ತು ಕಮ್ಮಿ ಟ್ರಾವೆಲ್ ಆಗಬೇಕು, ಮಕ್ಕಳು ಎಂಜಾಯ್ ಮಾಡಬೇಕು, ಆ ರೀತಿಯಾಗಿರ್ತಕ್ಕಂಥ ಪ್ರದೇಶಗಳನ್ನು ಇಲ್ಲಿ ಚೂಸ್ ಮಾಡ್ಕೊಳ್ತಾರೆ. ಯಾಕಂದರೆ ಲಂಡನ್ನಲ್ಲಿ ಸಾಮಾನ್ಯ 9 ತಿಂಗಳು ಬಿಸಿಲಿರೋದಿಲ್ಲ, ಯಾವಾಗಲೂ ಚಳಿಯಿಂದನೇ ಕೂಡಿರುತ್ತೆ. ಹಾಗಾಗಿ ಮಕ್ಕಳಿಗೆ ರಜಾ ಸಿಕ್ಕಿದಾಗ ಇಲ್ಲಿರ್ತಕ್ಕಂತಹ ಎಲ್ಲ ಜನಗಳು ಸ್ವಲ್ಪ ಬಿಸಿಲು ತೊಗೋಬೇಕು, B12, AB ವಿಟಮಿನ್ಗಳು ಎಲ್ಲ. ನೋಡಿ, ನಮಗೆ ಸನ್ ಅಷ್ಟು ಫ್ರೀಯಾಗಿ ಸಿಕ್ಕತ್ತೆ, ನಾವು ಅದನ್ನು ಯೂಸ್ ಮಾಡ್ಕೊಳ್ಳಲ್ಲ. ಇಲ್ಲಿ ಸನ್ಗೋಸ್ಕರ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೇರೆ ದೇಶಕ್ಕೆ ಹೋಗ್ತಾರೆ ಇಲ್ಲಿ ಜನ. ಇರಲಿ, ಅವರವರ ಅನುಭವಕ್ಕೆ ಬಿಟ್ಟಿದ್ದೇನು ಮಾಡೋಕ್ಕಾಗಲ್ಲ. ಈ ಕರೆನ್ಸಿನ ನಾವು ದಿರಾಮ್ ಅಂತ ಕರಿತೀವಿ. ಇದು ನಮ್ಮ ಕರೆನ್ಸಿಗೆ ಲೆಕ್ಕ ಹಾಕ್ಕೊಂಡ್ರೆ 1 ದಿರಾಮ್ ಈಕ್ವಲ್ಸು 9 ರೂಪಾಯಿ 60 ಪೈಸೆ, ಒಂದು 10 ರೂಪಾಯಿ ಒಳಗಡೆ ಬೀಳುತ್ತೆ. ಲಂಡನ್ನ ಕಂಪೇರ್ ಮಾಡಿಕೊಂಡ್ರೆ ತುಂಬಾ ಕಮ್ಮಿ. ಲಂಡನ್ ಪೌಂಡ್ಸ್ಗೆ ಕಂಪೇರ್ ಮಾಡಿದ್ರೆ 1 ಪೌಂಡ್ ಈಸ್ ಈಕ್ವಲ್ ಟು 115ರಿಂದ 120 ರೂಪಾಯಿವರೆಗೂ ಆಗಿದೆ ಈಗ. ಸೊ ನಾವು ಸ್ವಲ್ಪ ಖರ್ಚು ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಇಲ್ಲಿ ಪರವಾಗಿಲ್ಲ, 10 ರೂಪಾಯಿ, 1 ರೂಪಾಯಿ ಈಕ್ವಲ್ ಟು 10 ರೂಪಾಯಿ ಖರ್ಚು ಮಾಡ್ಕೋಬೋದು, ತೊಂದರೆ ಇಲ್ಲ. ನನಗೇನು ಆ ಥರ ಒಂದು ಇದು ಬಂದಿಲ್ಲ, ಯಾಕಂದರೆ ಮಕ್ಕಳೇ ಕರ್ಕೊಂಡು ಹೋಗಿರೋದ್ರಿಂದ ನನಗೆ ಅದರದ್ದು ಪ್ರಾಬ್ಲಮ್ ಏನು ಬರಲಿಲ್ಲ. ಜಸ್ಟ್ ನಿಮಗೆ ಇನ್ಫಾರ್ಮೇಷನ್ಗೆ ಹೇಳ್ತಾಯಿದ್ದೀನಿ. ಇಂಡಿಯಾಯಿಂದ ಅಂದರೆ ಬ್ಯಾಂಗ್ಳೂರಿಂದ ಲೆಕ್ಕ ಹಾಕ್ಕೊಂಡ್ರೆ ಸುಮಾರು 9,000ರಿಂದ 11,000 ಕಿಲೋಮೀಟ್ರ್ ಆಗುತ್ತೆ. ಅಂದರೆ ಡಿಪೆಂಡ್ಸ್ ಅಪಾನ್ ದ ಫ್ಲೈಟ್. ಒಟ್ಟಿನಲ್ಲಿ 9,000 ಕಿಲೋಮೀಟರ್ ಆಗುತ್ತೆ. 15ರಿಂದ 16 ಗಂಟೆಗಳ ಕಾಲ ಪ್ರಯಾಣ ಆಗುತ್ತೆ. ಇಲ್ಲಿ ಏನಪ್ಪ ವಿಶೇಷ ಅಂತಂದರೆ, ಇದು ಟ್ರಾಪಿಕಲ್ ಕಂಟ್ರಿ, ಅಂದರೆ ಸಮುದ್ರಗಳಿದೆ, ಬಿಸಿಲಿದೆ, ಮಳೆನೂ ಇದೆ. ಆಲ್ಮೋಸ್ಟ್ ಹೇಳಬೇಕಂದ್ರೆ ನಮ್ಮ ಇಂಡಿಯಾ ಥರನೇ ಇರುತ್ತೆ. ನಮ್ಮ ಇಂಡಿಯಾದಲ್ಲಿ ಬೆಳೀತಾ ಇರ್ತಕ್ಕಂತಹ ಎಲ್ಲ ಪದಾರ್ಥಗಳನ್ನು ಇಲ್ಲಿ ಬೆಳೀತಾರೆ. ಒಂದು ವಿಶೇಷ ಏನಂದರೆ, ಇಲ್ಲಿ ಆಲಿವ್ಸ್ನ ಜಾಸ್ತಿ ಬೆಳೀತಾರೆ. ಆಲಿವ್ ಎಣ್ಣೆ ಜಾಸ್ತಿ ತಯಾರು ಮಾಡ್ತಾರೆ. ಆಲಿವ್ಸ್ ಎಲ್ಲರಿಗೂ ಗೊತ್ತಲ್ಲ, ವೆರಿ ಕಾಸ್ಟ್ಲಿ. ಸೊ ಇದು ಎಲ್ಲಿ ನೋಡಿದ್ರೂ ಆಲಿವ್ಸ್ ಬೆಳೀತಾರೆ. ಮತ್ತು ಆರೆಂಜಸ್, ಎಲ್ಲರ ಮನೆ ಮುಂದೆನೂ ಆರೆಂಜಸ್ ಗಿಡಗಳಿರುತ್ತೆ, ಆಲಿವ್ ಗಿಡಗಳಿರುತ್ತೆ. ಇದೊಂದು ತುಂಬ ವಿಶೇಷ ಅನ್ನಿಸ್ತು. ಹಾಗೆ ಮಾಮೂಲಿ ಸಮುದ್ರ ತೀರಗಳು ಇವೆಲ್ಲ ಚೆನ್ನಾಗಿ ಇರುತ್ತೆ. ನಾವು Airbnb ರೂಮ್ನ ಬುಕ್ ಮಾಡ್ಕೊಂಡ್ಬಿಟ್ಟಿದ್ವಿ, ಅಪಾರ್ಟ್ಮೆಂಟ್ನ, ವಿತ್ ಬ್ರೇಕ್ಫಾಸ್ಟ್ ಅಂತ. ಬಟ್ ಒಂದೇನು ಅಂತಂದರೆ, ವೆಜಿಟೇರಿಯನ್ಸಿಗೆ ಈ ಥರ ಬೇರೆ ದೇಶಗಳಿಗೆ ಬಂದಾಗ ತುಂಬ ತೊಂದರೆ ಆಗುತ್ತೆ. ಯಾಕಂದರೆ ವೆಜ್ ಅನ್ನೋ ಕಾನ್ಸೆಪ್ಟೇ ಇಲ್ಲ. ಎಲ್ಲ ಕಡೆನೂ ನಿಮಗೆ ನಾನ್ ವೆಜ್ಜು ಎಲ್ಲ ಇರುತ್ತೆ. ಸೊ ತುಂಬ ಕಷ್ಟ ಆಗುತ್ತೆ ನಮಗೆ. ನಿಮ್ಗೆ ಎಲ್ಲಿ ಹುಡ್ಕೊಂಡೋದ್ರೂ ವೆಜಿಟೇರಿಯನ್ ಸಿಕ್ಕಲ್ಲ. ಹಂಗೂ ಹಿಂಗೂ ನೀವು ತುಂಬ ರಿಕ್ವೆಸ್ಟ್ ಮಾಡಿ ವೆಜ್ ಬೇಕೇ ಬೇಕು ಅಂತ, ಏನೋ ವೆಜಿಟೇಬಲ್ಸು ಕುಕ್ ಮಾಡಿಕೊಡಿ ಅಂತ ನೀವು ರಿಕ್ವೆಸ್ಟ್ ಮಾಡಿದ್ರೂ ಆ ನಾನ್ ವೆಜ್ ಏನು ಮಾಡಿರ್ತಾರೋ ಅದರಲ್ಲೇ ಕುಕ್ ಮಾಡಿ ಕೊಡ್ತಾರೆ. ಹಾಗಾಗಿ ನನಗೆ ತುಂಬ ತೊಂದರೆ ಆಯಿತು. ಬಟ್ ಹಣ್ಣು ಹಂಪಲು ಅದು ಹೆಂಗೋ ಮ್ಯಾನೇಜ್ ಮಾಡಿದ್ವಿ, ಅದು ಸೆಕೆಂಡರಿ. ಊಟ ತಿಂಡಿಗೆ ಬಿಟ್ಬಿಡಿ, ಪ್ರಪಂಚ ನೋಡೋಕ್ಕೆ ಬಂದಿದ್ದೀವಿ, ಪ್ರಪಂಚ ನೋಡೋಣ. ಇಲ್ಲಿ ಏನಪ್ಪ ವಿಶೇಷ ಅಂದರೆ, ಕೇಬಲ್ ಕಾರ್ಸ್ ವಿಶೇಷ. ತುಂಬ ನೀವು ಸೈಡಲ್ಲಿ ನೋಡ್ತಾ ಇದ್ರಿ, ತುಂಬ ಆ ಬೆಟ್ಟದಿಂದ ಈ ಬೆಟ್ಟದವರೆಗೂ ಹೈಟಲ್ಲಿ ಕೇಬಲ್ ಕಾರ್ ಸ್ಪೆಷಲಿಟಿ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ಅದು ಸುಮಾರು ಒಂದು ಅರ್ಧ ಗಂಟೆಯಿಂದ 1 ಗಂಟೆವರೆಗೂ ಕೇಬಲ್ ಕಾರ್ ಟ್ರಾವೆಲ್ಲು ತುಂಬ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ಮಾರ್ಕೆಟ್ಗಳು ತುಂಬ ವಿಶೇಷ. ಸೂಕ್ ಮಾರ್ಕೆಟ್ ಅಂತಾರೆ. ಇಲ್ಲಿ ಎಲ್ಲ ಥರದ ವಸ್ತುಗಳು, ದಿನಸಿಗಳು ಪ್ರತಿಯೊಂದು ಇಲ್ಲಿ ಸಿಕ್ಕುತ್ತೆ. ಈ ಅಗದೀರ್ ಬಂದ್ಬಿಟ್ಟು ಈ ಥರ ಮಾರ್ಕೆಟ್ಸ್ಗೆ ತುಂಬ ಫೇಮಸ್ಸು. ಹಾಗೆ ಕೆಲವು
ಒಂದು ಬೆಟ್ಟಗಳು ಫುಲ್ಲು ಹೈಟ್ ಬೆಟ್ಟಗಳಿರುತ್ತೆ. ಆ ಬೆಟ್ಟಗಳಿಂದ ನಾವು ಬೆಟ್ಟದ ತಳದವರೆಗೂ ಹೋಗ್ತೀವಿ. ಅದನ್ನು ಪ್ಯಾರಡೈಸ್ ಅಂತಾರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ತೋರಿಸ್ತೀನಿ. ಇವತ್ತು ಕೇವಲ ಸೂಕ್ ಮಾರ್ಕೆಟು ಮತ್ತು ನಿಮಗೆ ಕೇಬಲ್ ಕಾರು ವಿಸಿಟ್ ಮಾತ್ರ ತೋರಿಸ್ತಾ ಇದ್ದೀನಿ. ವಿಶೇಷವಾಗಿರ್ತಕ್ಕಂತಹ ಈ ಒಂದು ಸೂಕ್ ಮಾರ್ಕೆಟ್ ನೋಡ್ತಾ ಇದ್ದೀರಾ ನೀವು. ಎಷ್ಟು ವಿಶೇಷ ಅಂತಂದರೆ ಎಲ್ಲ ಥರದ ಬಟ್ಟೆಗಳಿಂದ ಹಿಡಿದು ಅವರು ಟ್ರೆಡಿಷ್ನಲ್ ಅಡುಗೆ ಪಾತ್ರೆಗಳು ಪ್ರತಿಯೊಂದು ಸಿಕ್ಕುತ್ತೆ. ಇದು ಸಿಕ್ಕಲ್ಲ ಅನ್ನಂಗೆ ಇರಲ್ಲ. ಮತ್ತು ರೇಟುಗಳು ಅಷ್ಟೇ ತುಂಬ ಕಮ್ಮಿನೇ ಇರುತ್ತೆ. ಮತ್ತು ಡ್ರೈ ಫ್ರೂಟ್ಸು ಇಲ್ಲಿ ತುಂಬ ಡ್ರೈ ಫ್ರೂಟ್ಸು, ಖರ್ಜೂರ ಬೆಳೀತಾರೆ. ಎಲ್ಲ ಒಂಥರ ರಿಚ್ ಫ್ರೂಟ್ಸು, ವೆಜಿಟಬಲ್ಸು ಇಲ್ಲೆಲ್ಲ ಬೆಳೀತಾರೆ. ಮತ್ತು ಜನಜೀವನ ಓಕೆ, ಆದರೆ ಸ್ಮೋಕಿಂಗ್ ಜಾಸ್ತಿ, ಪಲ್ಯೂಷನ್ನು ಓಕೆ ಅಂಥ ಪಲ್ಯೂಷನ್ ಏನು ಅನಿಸ್ಲಿಲ್ಲ. ಕ್ಲೀನ್ಲಿನೆಸ್ಸು ಇದೆ. ಅದ್ರ ಜೊತೆಗೆ ಅದೇ ಹೇಳಿದ್ನಲ್ಲ, ಸ್ವಲ್ಪ ಈ ಡ್ರಿಂಕಿಂಗು, ಸ್ಮೋಕಿಂಗು, ಮೊದಲೇ ಹೇಳಿದ್ನಲ್ಲ ನಾನಿದು ಒಂದು ಟೂರಿಸ್ಟ್ ಇದಾಗಿರೋದ್ರಿಂದ, ಪ್ಲೇಸಸ್ ಆಗಿರೋದ್ರಿಂದ ಇವೆಲ್ಲ ತುಂಬ ಜಾಸ್ತಿ ಇರುತ್ತೆ. ಚಿಕ್ಕ ಮಕ್ಕಳೆಲ್ಲ ಕುಡಿತಾ ಇರ್ತಾರೆ, ಚಿಕ್ಕ ಮಕ್ಕಳೆಲ್ಲ ಸಿಗರೇಟ್ ಸೇದ್ತಾ ಇರ್ತಾರೆ. ಅದು ತುಂಬ ನನಗೆ ಇವ್ರನ್ನೆಲ್ಲ ಹೇಗೆ ಎಜುಕೇಟ್ ಮಾಡೋದು ಅನ್ನಿಸ್ತು. ಬಟ್ ಅವ್ರವ್ರ ದೇಶ, ಅವ್ರವ್ರ ಇದು, ಏನೂ ಮಾಡೋಕ್ಕಾಗಲ್ಲ. ನಾವು ನೋಡೋಕ್ಕೆ ಹೋಗಿದ್ದೀವಿ. ನೋಡಿ, ಫ್ರೆಶ್ ಆರೆಂಜಸ್ಸು ಗಿಡದಿಂದ ಹಂಗೆ ಕಿತ್ಕೊಂಬಂದಿರ್ತಾರೆ. ಜ್ಯೂಸು ಅಷ್ಟೇ ಎಷ್ಟು ಚೆನ್ನಾಗಿ, ಎಷ್ಟು ಫ್ರೆಶ್ ಆಗಿರುತ್ತೆ ಅಂದರೆ ವಿ ಲವ್ ಇಟ್. ಆ ಥರದ್ರಲ್ಲೇ ನಮ್ಮದು ಕಾಲ ಕಳೀತು. ಮಕ್ಕಳಂದರೆ ನಾನ್ ವೆಜ್ ಆಗಿರೋದ್ರಿಂದ ಅವರು ಸ್ವಲ್ಪ ಎಗ್ಗು ಅದು ಇದೆಲ್ಲ ಸ್ವಲ್ಪ ಮ್ಯಾನೇಜ್ ಆಯಿತು. ನನಗೆ ಮಾತ್ರ ಸ್ವಲ್ಪ ಕಷ್ಟ ಆಯಿತು. ನೋಡಿ, ಇಲ್ಲಿ ನೋಡ್ತಾ ಇದ್ದೀರಾ, ಇದೆಲ್ಲನೂ ಆಲಿವ್ಸು. ಎಷ್ಟು ವೆರೈಟಿ ಆಫ್ ಆಲಿವ್ಸು ಸಿಕ್ಕತ್ತೆ ಅಂತಂದರೆ ತುಂಬ ಚೆನ್ನಾಗಿ ಸಿಕ್ಕತ್ತೆ. ಬೆಳೀತಾರೆ ಅಂತ ಹೇಳಿದ್ನಲ್ಲ, ತುಂಬ. ನೀವು ಇಲ್ಲಿ ಹಿಂದೆ ವಿಡಿಯೋ ಸ್ಕ್ರೋಲ್ ಆಗ್ತಾಯಿತ್ತು, ನೋಡಿದರೆ ನೀವು ಕೇಬಲ್ ಕಾರ್ ಹೋಗ್ತಾ ಇರುತ್ತೆ. ಮುಂದೆ ಬರುತ್ತೆ ಅನಿಸುತ್ತೆ. ಕೇಬಲ್ ಕಾರ್ ಹೋಗ್ತಾ ಇರುತ್ತೆ. ಮೇಲ್ಗಡೆ ಇಂದ ನೀವು ವ್ಯೂ ಮಾಡಿದ್ರೆ ಆ ಗಿಡಗಳು, ಪ್ರತಿ ಗಿಡನೂ ಆಲಿವ್ ಗಿಡನೇ. ತುಂಬ ಚೆನ್ನಾಗಿತ್ತು ನೋಡಿ. ವೆಜಿಟಬಲ್ಸು, ಫ್ರೂಟ್ಸು ಮತ್ತು ಈ ಸುಂದರ ದೃಶ್ಯಗಳು. ತುಂಬ ಜನ ಬರ್ತಾರೆ ಹಾಲಿಡೇಸಲ್ಲೆಲ್ಲ. ಅವ್ರ ಜೀವನೋಪಾಯ ತುಂಬ ಈ ಥರ ಟೂರಿಸಮ್ಮು ಜಾಸ್ತಿ ಡಿಪೆಂಡ್ ಆಗಿದೆ ಅಂತ ನನಗನ್ಸುತ್ತೆ. ಹೆಚ್ಚಿನ ಮಾಹಿತಿ ನನಗೆ ಗೊತ್ತಿಲ್ಲ. ಕಾರುಗಳು, ವ್ಯಾನುಗಳು, ಆಟೋಗಳಿರಲ್ಲ. ಇಲ್ಲೆಲ್ಲೂ ಆಟೋಗಳು ನಮಗೆ ಸಿಕ್ಕಲ್ಲ. ಅವೆಲ್ಲನೂ ಸ್ವಲ್ಪ ಒಂದೇನೆಂದರೆ ನಮಗೆ ಭಾಷೆ ಬರ್ತಾಯಿಲ್ಲ. ಇದು ಒಂಥರ ಅರಬಿಕ್ ಥರನೇ ಇದೆ, ಸ್ವಲ್ಪ ಡಿಫ್ರೆಂಟ್ ಅರಬಿಕ್ಕು. ಭಾಷೆ ಬರ್ತಾ ಇರಲಿಲ್ಲ. ಎಲ್ಲ ಸೈನ್ಗಳಲ್ಲಿ ಮಾತಾಡಬೇಕಾಗಿತ್ತು. ಅವ್ರಿಗೆ ಇಂಗ್ಲೀಷ್ ಬರೋಲ್ಲ. ಏನೋ ಒಂದೋ ಎರಡೋ ಅರ್ಥ ಆಗುತ್ತೆ. ಮತ್ತು ನಾವೆಲ್ಲ ಸಿಮ್ ಎಲ್ಲ ತೊಗೊಂಡು ಮತ್ತು ಟ್ರಾನ್ಸ್ಲೇಷನ್ ಹಾಕ್ಕೊಂಡು ಆ ಭಾಷೆನ ಏನಂತಾರೆ ಏನು ಅಂತ ಈಗೆಲ್ಲ ನಿಮಗೆ ಗೊತ್ತೇ ಇರುತ್ತೆ. ಎಲ್ಲ ವೀಡಿಯೋಗಳಲ್ಲಿ, ಶಾರ್ಟ್ಸಲ್ಲಿ ನೋಡಿರ್ಬೋದು ಭಾಷೆನ ಟ್ರಾನ್ಸ್ಲೇಟ್ ಮಾಡೋದು. ಸೊ ಅದನ್ನೆಲ್ಲ ಹಾಕ್ಕೊಂಡು ಹೇಗೋ ಮ್ಯಾನೇಜ್ ಮಾಡಿಕೊಂಡು ತುಂಬ ಚೆನ್ನಾಗಿ ಟ್ರಿಪ್ನ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ನೋಡಿ, ಕೇಬಲ್ ಕಾರು ತುಂಬ ಸೆಕ್ಯೂರಿಟಿ ಅಂತೂ ತುಂಬ ಚೆನ್ನಾಗಿರುತ್ತೆ. ತುಂಬ ಬಾಕ್ಸಲ್ಲಿ ನೀಟಾಗಿ ಲಾಕ್ ಮಾಡಿ, ಒಂದು ಮಕ್ಕಳಿದ್ದಾರೆ ಅಂದರೆ ಒಂದಕ್ಕೆ 2-3 ಸತಿ ಚೆಕ್ ಮಾಡ್ತಾರೆ. ಮತ್ತು ಮಕ್ಕಳಿಗೂ ಎಲ್ಲನೂ ಟಿಕೆಟ್ ಇರುತ್ತೆ. ಇಷ್ಟು ಹೈಟಿಂದ ಕೆಳಗೆ, ಮೇಲೆ ಏನೋ ಇಷ್ಟು KG ಮೇಲೆ, ಇಷ್ಟು ಹೈಟ್ ಮೇಲೆ, ಈ ಥರ ಏನೇನೋ ಇರುತ್ತೆ ಅವ್ರದ್ದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು. ಒಬ್ಬೊಬ್ಬರಿಗೆ 100 ದಿರಾಮ್ ಅಂತನೋ ಏನೋ ತೊಗೊಂಡ್ರು ಅವರು. ಬಟ್ ನಾವು ಲಂಡನ್ ಕರೆನ್ಸಿ ಆಗಿರೋದ್ರಿಂದ ನಮಗೇನು ತುಂಬ ಜಾಸ್ತಿ ಅನ್ನಿಸ್ಲಿಲ್ಲ. ಬಟ್ ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯೆನ್ಸು. ಲಾಂಗ್ ಡ್ರೈವು ಆಕಾಶದಲ್ಲಿ. ಕೆಳಗಡೆ ನೋಡ್ತಾ ಇದ್ದೀರಲ್ಲ, ಮೊದಲೇ ಹೇಳಿದೆ ನಾನು, ಕೆಳಗಡೆ ನೋಡ್ತಾ ಇದ್ದೀರ, ಇದೆಲ್ಲ ಆಲಿವ್ ಗಿಡಗಳೇ. ಪ್ರತಿಯೊಂದು ಗಿಡದಲ್ಲೂ ಆಲಿವ್ಸು. ಬಟ್ ಏನಂದರೆ ಆಲಿವ್ ಹಂಗೆ ಕಿತ್ಕೊಂಡು ತಿನ್ನೋಕ್ಕಾಗಲ್ಲ. ಅದನ್ನು ಸಂಸ್ಕರಣೆ ಮಾಡಿದಾಗ ಮಾತ್ರ ನಾವು ಅದನ್ನು ಯೂಸ್ ಮಾಡೋಕ್ಕಾಗೋದು. ಪಿಜ್ಜಾಗಳಲ್ಲಿ ಇದರಲ್ಲೆಲ್ಲ ಹಾಕ್ತಾರೆ ಉಪ್ಪಿನಕಾಯಿ ಅಂತೆ. ಆದರೆ ಉಪ್ಪು ಜಾಸ್ತಿ ಹಾಕಿ ಅದರಲ್ಲಿ ನೆನೆಸಿರ್ತಾರೆ. ಚೆನ್ನಾಗಿರುತ್ತೆ. ಆಲಿವ್ ಆಯಿಲು ವೆರಿ ಗುಡ್ ಹೆಲ್ತ್ ಅಂತ ಎಲ್ಲ ಈಗೆಲ್ಲ ನಾವು ಯೂಸ್ ಮಾಡ್ತಾ ಇರ್ತೀವಲ್ಲ. ಸೊ ನೋಡಿ, ಇದೆಲ್ಲ ಆಲಿವ್ ಗಿಡಗಳು. ಪಕ್ಕದಲ್ಲಿ ಸಮುದ್ರ. ಯಾಕಂದರೆ ನಾನು ಎಲ್ಲೂ ವಿಡಿಯೋನ ಕಟ್ ಮಾಡ್ದಿರ ತೋರಿಸ್ತಾ ಇದ್ದೀನಿ. ನಾವಿಂಥ ಕಡೆ ಬರೋದೇ ಅಪರೂಪ.
ನಮ್ಮ ಅಭಿಮಾನಿಗಳು ಪ್ರೇಕ್ಷಕರು ಇದನ್ನೆಲ್ಲ ನೋಡಿ ಅಟ್ಲೀಸ್ಟ್ ಎಂಜಾಯ್ ಮಾಡಲಿ. ಹೊರಗಡೆ ದೇಶಗಳನ್ನ ನೋಡೋಕ್ಕೆ ಒಂದು ಸಣ್ಣ ಅವಕಾಶ ಸಿಕ್ಕಿದಾಗ ಯೂಸ್ ಮಾಡ್ಕೊಳ್ಳೋಣ ಅಂತ ನಾನೆಲ್ಲೂ ಕಟ್ ಮಾಡಿದಿರ ಒಂದು 2-3 ಪಾರ್ಟ್ ಮಾಡಿ ಈ ಮೊರೊಕ್ಕೊ ಟ್ರಿಪ್ನ ನಿಮ್ಮ ಮುಂದೆ ತರಬೇಕು ಅಂತ ಈ ರೀತಿ ತೊಗೊಂಡು ಬರ್ತಾಯಿದ್ದೀನಿ. ನೋಡಿ, ಕೇಬಲ್ ಕಾರ್ ಇದೆಲ್ಲನೂ. ಹುಡುಗರಾದರೆ ಟ್ರಾವೆಲ್ ಲಾಗ್ಸ್ ಅಂತಲೇ ಮಾಡ್ತಾರೆ. ನಮ್ಗೆ ಅವಕಾಶ ಸಿಕ್ಕಿದಾಗ ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋನ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನೆಕ್ಸ್ಟ್ ಸೆಕೆಂಡ್ ಪಾರ್ಟಲ್ಲಿ